ಹಾಯ್ ಫ್ರೆಂಡ್ಸ್, ರೈತ ಮಿತ್ರ ಅಂತ ಚಾಲೆಂಜ್ ಕ್ರಿಯೇಟ್ ಮಾಡಿಬಿಟ್ಟು ರೈತರಿಗೆ ಒಂದು ಉಪಯೋಗ ಆಗದಿರುವಂಥ ಕೆಲಸ ಮಾಡಿಲ್ಲ ಅಂದರೆ ತುಂಬ ಲಾಸ್ ಅಲ್ವಾ. ನಾನಿವಾಗ ಗದ್ದೆ ಹತ್ರ ಇದ್ದೀನಿ. ಇಲ್ಲಿ ಎರಡು ಥರ ಭತ್ತ ಉಂಟು ನೋಡಿ. ಇದು ನಾನು ಹಾಕಿರುವಂಥ ಭತ್ತ ಮೀನಾಕ್ಷಿ ಗೋಲ್ಡ್ ಅಂತೇಳಿ 4 ಫೀಟ್ ಬರುತ್ತೆ ಭತ್ತ. ಇದು ಉದ್ದ ಗೊನೆ ನೋಡಿ ಎಷ್ಟು ತುಂಬ ಲಕ್ಷಣವಾಗಿದೆ. ಈ ವರ್ಷದ ಅದ್ಭುತವಾದ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಹೆಸರು ಮೀನಾಕ್ಷಿ ಗೋಲ್ಡ್ ಅಂತೇಳಿ. ಇದು ನಮ್ಮ ಪಕ್ಕದ ಗದ್ದೆಯವ್ರು ಹಾಕಿರುವಂಥ ಭತ್ತ. ಇದು ನೋಡಿ, ಇದು ತುಂಬ ಚೆನ್ನಾಗೈತೆ, ಇದು ಸೂಪರಾಗಿದೆ. ಇದ್ರ ಹೆಸರು ಬಂದು ಸನ್ಮಧು ಅಂತೇಳಿ. ಇದು ಗರಿಯ ಮೇಲೆ ಬರುತ್ತೆ ಗೊನೆ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಸನ್ಮಧು ಅಂತೇಳಿ ತುಂಬ ಚೆನ್ನಾಗಿದೆ. ಗೊನೆ ಎಲ್ಲ ತುಂಬ ನೀಟಾಗಿ ಉದ್ದವಾಗಿ ಒಳ್ಳೆ ಇಳುವರಿ ಬರುವಂಥ ಬೆಳೆ ಇದು. ನೀವು ಯಾರಾದರೂ ನೆಕ್ಸ್ಟ್ ಕಾರ್ ಬೆಳೆಗೆ ಸಣ್ಣ ಭತ್ತನ ತುಂಬ ಕಡಿಮೆ ಅವಧಿಲಿ ಬರುವಂಥ ಭತ್ತ ಹಾಕಬೇಕು ಅಂತ ಅಂದರೆ ಈ ಸನ್ಮಧುನ ಚಾಯ್ಸ್ ಮಾಡಿ. ತುಂಬ ಸೂಪರಾಗಿದೆ, ಅದ್ಭುತವಾಗಿದೆ. 120 ದಿನದ ಭತ್ತ ಇದು. ಈ ಕಟಾವು ಬರುತ್ತೆ, 120 ದಿನದಲ್ಲಿ ಕಟಾವು ಬರುತ್ತೆ. ಇದರ ಹೆಸರು ಸನ್ಮಧು ಅಂತೇಳಿ. ಇದು ಮೀನಾಕ್ಷಿ ಅಂದ್ಬಿಟ್ಟು 135ರಿಂದ 140 ದಿನದ ಭತ್ತ. 4-4.5 ತಿಂಗಳು ಬರುತ್ತೆ ಇದು. ಇದು ತುಂಬ ಉದ್ದ ಬರುತ್ತೆ. ಗೊನೆ ಗರಿ ಒಳಗಡೆ ಇರುತ್ತೆ, ಅದಕ್ಕೆ ನಿಮ್ಗೆ ಆ ಥರ ಕಾಣಿಸುತ್ತೆ. ಗೊನೆ ಅಂತೂ ತುಂಬ ನೀಟಾಗಿದೆ ನೋಡಿ. ಅದ್ಭುತವಾದ ಬೆಳೆ. 4 ಫೀಟು 4.5 ಫೀಟ್ ಬರುತ್ತೆ ಇದು. ಯಾರಾದರೂ ಮುಂಗಾರಲ್ಲಿ ಬೆಳೆ ಹಾಕಬೇಕು ಅನ್ನೋರು ಇಷ್ಟಪಟ್ಟರೆ ಮೀನಾಕ್ಷಿ ಗೋಲ್ಡನ್ನು ಹಾಕ್ಬೋದು ನೀವು. ಮೊದಲೇ ಮೀನಾಕ್ಷಿ ಅಂತ ಬರ್ತಿತ್ತು, ಇವಾಗ ಮೀನಾಕ್ಷಿ ಗೋಲ್ಡ್ ಅಂತ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನಾನು ಯಾರೋ ಬೆಳೆದಿರೋ ವಿಡಿಯೋ ಮಾಡೋಕ್ತಾಯಿಲ್ಲ. ಇದು ಸ್ವಂತ ನಾನು ಬೆಳೆದಿರುವಂಥ ಭತ್ತ ಮೀನಾಕ್ಷಿ ಗೋಲ್ಡ್ ಅಂತೇಳಿ. ತುಂಬ ಅದ್ಭುತವಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದೆಲ್ಲ 1.5 ಎಕರೆ ಇದೆ ಇದು. ಇದೆಲ್ಲ ಮೀನಾಕ್ಷಿ ಗೋಲ್ಡು, ತುಂಬ ಚೆನ್ನಾಗಿದೆ. ಇದು ಸನ್ಮಧು ಅಂತೇಳಿ. ಇದು ಅಷ್ಟೇ, ಇಲ್ಲಿ 1 ಎಕರೆ ಫ್ಲ್ಯಾಟ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಆಲ್ರೆಡಿ ಕಾಯಾಗಿದೆ ಭತ್ತ. ಇದು ಕಾಯಾಗಿ ಇನ್ನೊಂದು 15 ದಿನದಲ್ಲಿ ಕಟಾವು ಬರುತ್ತೆ. ಇದು ತುಂಬ ಅದ್ಭುತವಾಗಿದೆ. ಇವೆರಡು ಒಂದೇ ದಿನ ನಾಟಿ ಮಾಡಿದ್ದು. ಬಟ್ ಇದು 120 ದಿನದ್ದು, ಇದು 140 ದಿನದ್ದು. ಇದು ಇವಾಗೆಲ್ಲ ಪುಟ್ಟಿಯಾಗಿದೆ, ಈಗೆಲ್ಲ ಹೊರಗಡೆ ಬಂದಿದೆ. ಇನ್ನೂ ಹಾಲು ತುಂಬಿಲ್ಲ. ಇದು ಮೀನಾಕ್ಷಿ ಗೋಲ್ಡು. ಇದು ಆಲ್ರೆಡಿ ಕಾಯಾಗಿ ಇನ್ನು 15 ದಿನದಲ್ಲಿ ಕಟಾವು ಬರುತ್ತೆ. ತುಂಬ ಅದ್ಭುತವಾಗಿದೆ. ನೆನಪಲ್ಲಿಟ್ಕೊಳ್ಳಿ, ಕಾರ್ ಬೆಳೆಗೆ ಅಂದರೆ ಈಗ ಸಂಕ್ರಾಂತಿಗೆ ಕಳ್ಕೊಂಡು ಯಾರಾದರೂ ಒಟ್ಲು ಹಾಕಿ ಬಿತ್ತನೆ ಮಾಡಬೇಕು ಅಂತಿದ್ರೆ ಈ ಸನ್ಮಧುನ ಆಯ್ಕೆ ಮಾಡ್ಕೊಳ್ಳಿ. ನೀರಿನ ಅಭಾವವನ್ನು ತಪ್ಪುತ್ತೆ.